Morning everyone. My name is Shivkumar Eman, Assistant Professor, Government First Grade College and PT Center, Shankar Narayana. In this session, we are going to discuss the topic of time value of money. The subject Financial Management 1 for the program BCom under University of Mangalore. This is the 51st session in this subject. Uh, Topic time value of money. In this 51st session, we will going to discuss the concept of interest. In the previous class, we discussed about the concepts of stock market, but in this session, we are going to discuss the concept of interest. ಸೆಷನ್ ಔಟ್ಕಮ್ಸ್ ಅಂತಂದರೆ ಈ ಒಂದು ಸೆಷನ್ ಮುಗಿದ ಮೇಲೆ ಏನು ಔಟ್ಕಮ್ ಇರಬೇಕಂತಂದರೆ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿಸ್ ಸೆಷನ್ ಸ್ಟೂಡೆಂಟ್ಸ್ ಮಸ್ಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಇಂಟ್ರೆಸ್ಟ್. ಸೊ ಆಫ್ಟರ್ ದಿಸ್ ಸೆಷನ್ ನಿಮಗೆಲ್ಲ ಇಂಟ್ರೆಸ್ಟ್ ಅಂತಂದರೆ ಏನನ್ನ ಕಾನ್ಸೆಪ್ಟು ಬಂದಿರಬೇಕು, ಅದು ಈ ಸೆಷನ್ನ ಔಟ್ಕಮ್ ಆಗಿರುತ್ತೆ. ಸೊ ಕಾನ್ಸೆಪ್ಟ್ ಆಫ್ ಇಂಟ್ರೆಸ್ಟ್ನ ಪರಿಕಲ್ಪನೆ ಏನಂತ. In simple meaning, interest is a payment made by a borrower to the lender for the money borrowed and is expressed as a rate percent per year. Means it is a payment made by a borrower to the lender. ಅಂದರೆ ಯಾರಾದರೂ ಒಬ್ಬರು ಸಾಲ ಪಡ್ಕೊಂಡಿದ್ರೆ ಅವರು ಅದರ ಬದಲಾಗಿ ಯಾರ ಹತ್ರ ಸಾಲ ಪಡ್ಕೊಂಡಿರ್ತಾರೆ ಅವರಿಗೆ ಅದರ ಪ್ರತಿಯಾಗಿ ಏನು ಪ್ರತಿಫಲವನ್ನು ಕೊಡ್ತಾರೆ ಅದನ್ನು ರೇಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನ ನಾವು ಬಡ್ಡಿ ಅಥವಾ ಇಂಟ್ರೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾರಾದರೂ ಒಬ್ಬ ಮಿಸ್ಟರ್ ಎ ಅನ್ನೋನು ಮಿಸ್ಟರ್ ಬಿ ಇಂದ 10,000 ರೂಪಾಯಿ ಸಾಲ ಪಡ್ಕೊಂಡಿದ್ರೆ 10% ರೇಟಲ್ಲಿ ಸಾಲ ಪಡ್ಕೊಂಡಿದ್ರೆ ಒಂದು ವರ್ಷಕ್ಕೆ. ಫಾರ್ ಎಕ್ಸಾಂಪಲ್, ಇಫ್ ಮಿಸ್ಟರ್ ಎ ಬಾರೋಸ್ ₹10,000 ಫ್ರಮ್ ಮಿಸ್ಟರ್ ಬಿ ಅಟ್ ಅ ರೇಟ್ ಆಫ್ 10% ಇಂಟ್ರೆಸ್ಟ್, he must pay interest of ₹1,000 per annum at the rate of 10%. 10,000 ರೂಪಾಯಿ 10%ಅಲ್ಲಿ ಇಂಟ್ರೆಸ್ಟ್ ತಗೊಂಡಿದ್ರೆ ಅವನು ಒಂದು ವರ್ಷ ಆದಮೇಲೆ 10,000 ರೂಪಾಯಿಗೆ 10% ರೀತಿ 1,000 ರೂಪಾಯಿನ ವರ್ಷ ಕೊಡಬೇಕು. ಅದನ್ನ ನಾವು ಕಾನ್ಸೆಪ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಯಾರು ಕೂಡ ಸಾಲವನ್ನು ಕೊಡಲ್ಲ. ಇಂಟ್ರೆಸ್ಟ್ ರೇಟು ಅಥವಾ ಪ್ರತಿಫಲ ಇಲ್ಲದೇ ಯಾವ ಎಕನಾಮಿಕ್ ಆ್ಯಕ್ಟಿವಿಟಿ ಕೂಡ ಆಗೋದಿಲ್ಲ. ಇದನ್ನು ನಾವು ಸಿಂಪಲ್ ಮೀನಿಂಗಲ್ಲಿ ಇಂಟ್ರೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಟ್ಸ್ ಸಿ ದ ಸ್ಟೇಟ್ಮೆಂಟ್. It is usually expressed as an annual rate in terms of money and is calculated on the principal of the loan. It is the price paid for the use of others' capital fund for a certain period of time. ಇದರಲ್ಲಿ ಫಸ್ಟ್ ಲೈನ್ ನೋಡಿ, ಇಟ್ ಈಸ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಆಸ್ ಆನ್ ಆ್ಯನ್ಯುಯಲ್ ರೇಟ್ ಇನ್ ಟರ್ಮ್ಸ್ ಆಫ್ ಮನಿ. ನಾವೆಲ್ಲ ಪ್ರಾಬ್ಲಮ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿರ್ತೀವಿ, ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ. ಎಲ್ಲ ರೇಟ್ಗಳನ್ನು ಕೂಡ ಯೂಶುವಲಿ ಪರ್ ಆ್ಯನಮ್ ಅಂತಲೇ ಬರೀತಾರೆ. ಫಾರ್ ಎಕ್ಸಾಂಪಲ್, ಡಿಪ್ರಿಸಿಯೇಷನ್ ಪರ್ ಆ್ಯನಮ್ 10%, ಇಂಟ್ರೆಸ್ಟ್ 15% ಪರ್ ಆ್ಯನಮ್. ಅದೇ ರೀತಿ ಇದನ್ನು ಕೂಡ ಪರ್ ಆ್ಯನಮ್, ನಾರ್ಮಲಿ ಪರ್ ಆ್ಯನಮ್ ಇರುತ್ತೆ. ಆ್ಯಂಡ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಪ್ರಿನ್ಸಿಪಲ್ ಆಫ್ ದಿ ಲೋನ್. ಇದನ್ನು ನಾವು ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ನಾನು ಮೊದಲೇ ಹೇಳಿದ ಎಕ್ಸಾಂಪಲಲ್ಲಿ ಬಿ ಇಂದ ಎ ಎಷ್ಟು ಪಡ್ಕೊಂಡಿದ್ದ ಅಮೌಂಟು ₹10,000 ಪಡ್ಕೊಂಡಿದ್ದ. ಈ ಎಕ್ಸಾಂಪಲ್ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗಿರುತ್ತೆ ಅಂತಂದರೆ 10,000 ಆಗಿರುತ್ತೆ. ಎಲ್ಲಿವರೆಗೆ ಅವನು ವಾಪಸ್ ಕೊಡೋದಿಲ್ಲ ಅಮೌಂಟ್ನ ಅಲ್ಲಿವರೆಗೂ ಕೂಡ ಅದೇ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಎಷ್ಟು ವರ್ಷವರೆಗೆ ಇಂಟ್ರೆಸ್ಟ್ನ ಕೊಡ್ತಾ ಇರ್ತಾನೆ ಅಷ್ಟು ವರ್ಷದವರೆಗೆ ಅದು ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಅವನು ವರ್ಷ ಇಂಟ್ರೆಸ್ಟನ್ನ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್, ಇಟ್ ಈಸ್ ದ ಪ್ರೈಸ್ ಪೇಡ್ ಫಾರ್ ಯೂಸ್ ಆಫ್ ಅದರ್ಸ್ ಕ್ಯಾಪಿಟಲ್ ಫಂಡ್ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಇದು ಒಂದು ಪ್ರೈಸ್ ರೀತಿ ಕೊಟ್ಟಿರೋದು. ಯಾರಿಗೆ ಅಂತಂದರೆ ಇನ್ನೊಬ್ಬರ ಕ್ಯಾಪಿಟಲ್ನ ನಾವು ಬಳಸ್ಕೊಂಡಿದ್ದಕ್ಕೆ ಒಂದು ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ಗೆ. ಸೊ ಮೊದಲೇ ಹೇಳಿದ ಎಕ್ಸಾಂಪಲ್ ಹಾಗೆ ಆ ಎಕ್ಸಾಂಪಲಲ್ಲಿ ಬಿಯ ಅಮೌಂಟನ್ನು ಎ ಅನ್ನುವಂಥವನು ಸಾಲವಾಗಿ ಪಡ್ಕೊಂಡು ಯೂಸ್ ಮಾಡ್ಕೊಂಡಿದ್ದಾನೆ ಫಾರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಹಾಗಾಗಿ ಎ ಅನ್ನೋನು 10% ರೀತಿ 10,000 ರೂಪಾಯಿಗೆ ಎಷ್ಟು ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ ಆ ಪೀರಿಯಡಿಗೆ ಅವನು ಇಂಟ್ರೆಸ್ಟನ್ನು ಕೊಡಬೇಕು. ಇದನ್ನು ನಾವು ಕಾನ್ಸೆಪ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನಾವು
let's go through some definitions of interest. As Professor Marshall has said, interest means the payment made by borrower for the use of loan is called interest. So, famous economist ಪ್ರೊಫೆಸರ್ ಮಾರ್ಷಲ್ ಇವ್ರ ಪ್ರಕಾರ ಇಂಟ್ರೆಸ್ಟ್ ಅಂದರೆ ಏನಂದರೆ ದ ಪೇಮೆಂಟ್ ಮೇಡ್ ಬೈ ಬಾರೋವರ್ ಫಾರ್ ದ ಯೂಸ್ ಆಫ್ ಎ ಲೋನ್ ಈಸ್ ಕಾಲ್ಡ್ ಇಂಟ್ರೆಸ್ಟ್. ನಾವು ಲೋನನ್ನು ಯೂಸ್ ಮಾಡ್ಕೊಳ್ಳೋತಿರೋದಕ್ಕಾಗಿ ಅದರ ಪ್ರತಿಯಾಗಿ ಏನು ಪೇಮೆಂಟ್ನ ಸಾಲ ಪಡ್ಕೊಂಡವನಿಗೆ ವಾಪಸ್ ಕೊಡ್ತಾ ಇದ್ವಿ ಅದನ್ನ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ದಿಸ್ ಈಸ್ ದ ಡೆಫಿನೇಷನ್ ಮೇಡ್ ಬೈ ಪ್ರೊಫೆಸರ್ ಮಾರ್ಷಲ್, ದ ಫೇಮಸ್ ಎಕನಾಮಿಸ್ಟ್. ಇನ್ನೊಂದು ಡೆಫಿನೇಷನ್ ನೋಡೋಣ. ಅಕಾರ್ಡಿಂಗ್ ಟು ಪ್ರೊಫೆಸರ್ JS Mill, ಇಂಟ್ರೆಸ್ಟ್ ಇಸ್ ಅ ರೆಮ್ಯುನರೇಷನ್ ಫಾರ್ ಮೇರ್ ಅಬ್ಸ್ಟಿನೆನ್ಸಸ್. ಇಂಟ್ರೆಸ್ಟ್ ಒಂದು ಸಂಭಾವನೆ ರೀತಿ, ಮೀನ್ಸ್ ಇಟ್ಸ್ ಎ ರೆಮ್ಯುನರೇಷನ್ ಫಾರ್ ಮೇರ್ ಅಬ್ಸ್ಟಿನೆನ್ಸಸ್ ಅಂತ ಪ್ರೊಫೆಸರ್ ಮಿಲ್ ಅವರು ಹೇಳ್ತಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಪ್ರೊಫೆಸರ್ ಕೇನ್ಸ್, ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಸ್ಟ್ಸ್. ಅವ್ರೇನು ಹೇಳ್ತಾರೆ ನೋಡೋಣ. ಇಂಟ್ರೆಸ್ಟ್ ಈಸ್ ದ ರಿವಾರ್ಡ್ ಆಫ್ ಪಾರ್ಟಿಂಗ್ ವಿತ್ ಲಿಕ್ವಿಡಿಟಿ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್. ಒಂದು ಸ್ಪೆಸಿಫೈಡ್ ಪೀರಿಯಡ್ಗೆ ನಾವೇನು ಸಾಲ ಪಡ್ಕೊಂಡಿರ್ತೀವಿ ಅದಕ್ಕೆ ರಿವಾರ್ಡ್ ಅಂತಂದರೆ ಇನ್ ರಿಟರ್ನ್ ಲಿಕ್ವಿಡಿಟಿ ಫಾರ್ಮಲ್ಲಿ ಏನನ್ನ ಕೊಡ್ತಾ ಇದ್ದೀವಿ ಅದನ್ನ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ನಾರ್ಮಲಿ ಎರಡು ರೀತಿಯ ಇಂಟ್ರೆಸ್ಟ್ನ ನಾವು ಕಾಣ್ಬೋದು. ಟೈಪ್ಸ್ ಆಫ್ ಇಂಟ್ರೆಸ್ಟ್ ಇನ್ ಕಾಮರ್ಸ್ ಕಾನ್ಸೆಪ್ಟ್ ಅಥವಾ ಕಾಮರ್ಸ್ ಕಾಂಟೆಕ್ಸ್ಟಲ್ಲಿ ಎರಡು ರೀತಿಯ ಇಂಟ್ರೆಸ್ಟನ್ನು ನಾವು ಕಾಣ್ಬೋದು. ಮೊದಲನೇದು ಸಿಂಪಲ್ ಇಂಟ್ರೆಸ್ಟ್, ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟ್. ನಮ್ಮ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದ್ರೆ ಪ್ರಾಬ್ಲಮ್ಸ್ ಎಲ್ಲ ಕಾಂಪೌಂಡ್ ಇಂಟ್ರೆಸ್ಟಲ್ಲೇ ಇದೆ, ಸಿಂಪಲ್ ಇಂಟ್ರೆಸ್ಟಲ್ಲಿ ಯಾವುದಿಲ್ಲ. ಆದರೂ ಕೂಡ ಸ್ವಲ್ಪ ಮೀನಿಂಗ್ ತಿಳ್ಕೊಳ್ಳೋಣ, ವಾಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ಮತ್ತು ವಾಟ್ ಈಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು 10,000 ರೂಪಾಯಿ ಸಾಲ ಪಡ್ಕೊಂಡಿದ್ರೆ 10% ಇಂಟ್ರೆಸ್ಟಲ್ಲಿ 10 ವರ್ಷಕ್ಕೆ ಅವರು ಪ್ರತಿ ವರ್ಷ 1,000 ರೂಪಾಯಿನ ಇಂಟ್ರೆಸ್ಟಲ್ಲಿ ಕೊಡಬೇಕು, ಸಿಂಪಲ್ ಇಂಟ್ರೆಸ್ಟಲ್ಲಿ. ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ದೇ ಹ್ಯಾವ್ ಟು ಪೇ 1,000 rupees, at the end of second year 1,000 rupees, at the end of fifth year 1,000 rupees, and even at the end of 10th year they are asked to pay only 1,000 rupees as interest. This mode of paying interest is called simple interest. But in compound interest, ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಮಾತ್ರ ಇಂಟ್ರೆಸ್ಟ್ ಆಗ್ತಾ ಹೋಗೋದಿಲ್ಲ. ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ನ ಜೊತೆಗೆ, ಫಾರ್ ಎಕ್ಸಾಂಪಲ್, ಮೊದಲನೇ ವರ್ಷ 10%ಅಲ್ಲಿ 1,000 ರೂಪೀಸೇ ಪೇ ಮಾಡಬೇಕಾಗುತ್ತೆ. ಎರಡನೇ ವರ್ಷ ಕೊಡಬೇಕಾದ್ರೆ ಪ್ರಿನ್ಸಿಪಲ್ ಅಮೌಂಟು 10,000 ಜೊತೆಗೆ ಮೊದಲನೇ ವರ್ಷದ ಇಂಟ್ರೆಸ್ಟು 1,000ನ ಆ್ಯಡ್ ಮಾಡಿ 11,000 ಆಗುತ್ತೆ. ಆವಾಗ ಪ್ರಿನ್ಸಿಪಲ್ಲು 11,000 ಮೇಲೆ 10%, ಆವಾಗ 1,100 ರೂಪೀಸ್ ಆಗುತ್ತೆ. ನೆಕ್ಸ್ಟು ಫಾರ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ 11,000 ಪ್ರಿನ್ಸಿಪಲ್ ಆಯ್ತಿದ್ದು ಪ್ಲಸ್ ಇಂಟ್ರೆಸ್ಟ್ 1,100ನ ಆ್ಯಡ್ ಮಾಡಬೇಕು. ಅವಾಗ ಪ್ರಿನ್ಸಿಪಲ್ ಅಮೌಂಟು 12,100 ರೂಪೀಸ್ ಆಗುತ್ತೆ. ಮತ್ತೆ ರೇಟ್ ಆಫ್ ಇಂಟ್ರೆಸ್ಟು 10%, ಅವಾಗ ಪ್ರಿನ್ಸಿಪಲ್ ಅಮೌಂಟು 12,100 ಆಗುತ್ತೆ. ಅದ್ರ ಮೇಲೆ 10% ರೇಟ್ ಆಫ್ ಇಂಟ್ರೆಸ್ಟು 12,100 ಆಗುತ್ತೆ. ಈ ರೀತಿ ಬರೀ ಸ್ಟಾರ್ಟಿಂಗಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಏನಿತ್ತು ಅದ್ರ ಮೇಲೇ ಕಂಟಿನ್ಯೂಸ್ ಆಗಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ ಅದು ಸಿಂಪಲ್ ಇಂಟ್ರೆಸ್ಟು. ಬರೀ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಅಲ್ಲದೆ, ಒರಿಜಿನಲ್ ಪ್ರಿನ್ಸಿಪಲ್ ಅಮೌಂಟ್ ಏನಿತ್ತು ಅದರಲ್ಲದೆ ಮುಂದಿನ ವರ್ಷಗಳಲ್ಲಿ ಏನು ಬರುತ್ತೆ ಇಂಟ್ರೆಸ್ಟು ಅದನ್ನ ಆ್ಯಡ್ ಮಾಡ್ಕೊಂಡು ಅದ್ರ ಮೇಲೂ ಕೂಡ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ ಅದನ್ನು ನಾವು ದ ಕಾನ್ಸೆಪ್ಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಮುಂದಿನ ಸೆಷನ್ಗಳಲ್ಲಿ ಡೀಟೇಲ್ ಆಗಿ ಕಾಂಪೌಂಡ್ ಇಂಟ್ರೆಸ್ಟ್ನ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ 5ನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟಾಪಿಕಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಾನ್ಸೆಪ್ಟ್ ಇಲ್ಲ. ಆದರೂ ಕೂಡ ನಾವೆಲ್ಲ ಹೈಸ್ಕೂಲ್ಗಳಲ್ಲಿ ಓದಿರ್ತೀವಿ ಸಿಂಪಲ್ ಇಂಟ್ರೆಸ್ಟ್ ಅಂತಂದರೆ ಏನು ಅಂತ. ನಾನೊಂದು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ, ಸಿಂಪಲ್ ಇಂಟ್ರೆಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸಿಂಪಲ್ ಇಂಟ್ರೆಸ್ಟ್ಗೆ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ PTR/100. ಎಲ್ಲರಿಗೂ ಕೂಡ ಬಾಯಲ್ಲೇ ಇರುತ್ತೆ ಅಥವಾ ನೆನಪಲ್ಲಿ ಇರುತ್ತೆ. ವೇರ್ P ಈಕ್ವಲ್ಸ್ ಪ್ರಿನ್ಸಿಪಲ್ ಅಮೌಂಟ್, T ಈಕ್ವಲ್ಸ್ ದ ಟೈಮ್ ಟೇಕನ್ ಟು ರೀಪೇಮೆಂಟ್, ಆ್ಯಂಡ್ R ಈಕ್ವಲ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100. P ಅಂತಂದರೆ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ, T ಅಂತಂದರೆ ಎಷ್ಟು ದಿನಗಳವರೆಗೆ ಅವರು
ಸಾಲವನ್ನು ಪಡ್ಕೊಂಡಿದ್ದಾರೆ ಅಥವಾ ಎಷ್ಟು ದಿನಗಳವರೆಗೆ ಇಂಟ್ರೆಸ್ಟ್ ಡ್ಯೂ ಇದೆ ಅದನ್ನು ಹಾಕಬೇಕಾಗುತ್ತೆ. ಮತ್ತು ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ಪೆಸಿಫಿಕ್ ಮಾಡಿರ್ತಾರೆ ಅಟ್ ದಿ ಟೈಮ್ ಆಫ್ ಟೇಕಿಂಗ್ ಆರ್ ಗ್ರ್ಯಾಂಟಿಂಗ್ ಲೋನ್, ಅದನ್ನು ನಾವು ಆರ್ ಅಂತ ಕರಿತೀವಿ. ಇದನ್ನೆಲ್ಲ 100 ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಇಸ್ ದ 51st session of the subject financial management for the 5th semester BCom of Mangalore University. Thank you for watching.